ಗೈಸ್ ವೆಲ್ಕಮ್ ಟು ರಂಜಿತಾ ತ್ರಿಷಾ ಯೂಟ್ಯೂಬ್ ಚಾನಲ್. ನಾವು ಫಸ್ಟ್ ವೀಡಿಯೋ ಆಗಿರೋ ಕಾರಣ ಎಲ್ಲ ರೀಚೆ ಮಾಡೋಣ ಅಂದ್ಬಿಟ್ಟು ನಾವು ಹೋಗಿದ್ದೆ ಚಿಕ್ಕಪೇಟೆಗೆ. ನಾವೇನು ಚಿಕ್ಕಪೇಟೆಗೆ ಹೋಗಿದ್ದು ಅಂದರೆ ನಮ್ಮ ಮನೆ ಗೃಹ ಪ್ರವೇಶ ನೆಕ್ಸ್ಟ್ ಮಂತ್ 13-14 ಅದ್ರ ಶಾಪಿಂಗ್ ಆಗಿ ಹೋಗಿದ್ದು. ನಾವಿಲ್ಲಿ ಏನೇನು ತೊಗೋತೀವಿ ಅಂತ ನೋಡಬೇಕು ಅಂತ ಕುತೂಹಲ ಇದ್ದರೆ ಈ ವಿಡಿಯೋನ ಫುಲ್ಲು ನೋಡಿ. ನಾವು ಹೋಗಿದ್ದು ಫಸ್ಟ್ ಶಾಪೇ ಪದ್ಮಾವತಿ ಫ್ಯಾಷನ್. ಸೊ ಈ ಪದ್ಮಾವತಿ ಫ್ಯಾಷನಲ್ಲಿ ನಮ್ಮ ಮಮ್ಮಿ ಒಂದು ಬ್ಲೂ ಕಲರ್ ಡ್ರೆಸ್ನ ಸಖತ್ ಇಷ್ಟಪಟ್ಟರು. ಬಟ್ ನಮ್ಮ ಅಕ್ಕಂಗೆ ಆ ಕಲರ್ ಇಷ್ಟನೇ ಆಗಲಿಲ್ಲ ಗೈಸ್. ರಂಜಿತಾ ಆ ಕಲರ್ನ ಸಖತ್ ಇಷ್ಟಪಡಲಿಲ್ಲ. ಸೊ ನಮ್ಮ ಚಿಕ್ಕಕ್ಕಂಗೆ ಅಲ್ವಾ ಅಂದ್ಬಿಟ್ಟು ಎಲ್ಲೋ ಕಲರ್ ನೋಡ್ದು. ಎಲ್ಲೋ ಕಲರ್ನ ಎಲ್ಲರೂ ಇಷ್ಟಪಟ್ಟರು. ಅದೊಂಥರ ಮಾಡ್ರನ್ ಆಗೋಯಿತು. ಒಂಥರ ಕೋಟು ಪ್ಲಾಜಾ ಪ್ಯಾಂಟು ಮತ್ತು ಮೇಲ್ಗಡೆ ನೆಕ್ಸ್ಟು ಅದನ್ನು ಪ್ಯಾಕಿಂಗಿಗೆ ಕೊಟ್ಟರು. ಒಂದು ಫಿಕ್ಸ್ ರೇಟ್ ಮಾಡಿಬಿಟ್ಟು. ಸೊ ಅದ್ರ ಪ್ಯಾಕಿಂಗ್ ಕೊಟ್ಟಾಗ ಅವರು ಒಂದು ಫಿಕ್ಸಿಂಗ್ ರೇಟ್ ಹೇಳ್ಬಿಟ್ಟು ಪ್ಯಾಕ್ ಮಾಡಿಕೊಟ್ರು. ಕ್ಲಾತ್ ಎಲ್ಲ ಸಖತ್ತಾಗಿತ್ತು ಗೈಸ್. ನೆಕ್ಸ್ಟು ನಾವು ಹೋಗಿದ್ದೆ ಪೂರ್ಣಿಮಾ ಗಾರ್ಮೆಂಟ್ಸ್. ಸೊ ಈ ಪೂರ್ಣಿಮಾ ಗಾರ್ಮೆಂಟ್ಸಲ್ಲಿ ಬರೀ ಟಾಪ್ಸು ಮತ್ತು ಪ್ಯಾಂಟ್ಸು. ಸೊ ನಮ್ಮ ಮಮ್ಮಿ ನಮ್ಮ ಚಿಕ್ಕಿ ನಮ್ಮ ರಂಜಿತಕ್ಕ ಎಲ್ಲ ಒಂದೇ ಥರ ಡ್ರೆಸ್ನ ನೋಡ್ಬಿಟ್ಟು ಸಖತ್ ಇಷ್ಟಪಟ್ರು. ಬಟ್ ಬೇರೆ ಬೇರೆ ಕಲರ್ ತೊಗೊಂಡ್ರು. ನಮ್ಮ ಚಿಕ್ಕಿ ಬ್ಲೂ ಕಲರ್ ತೊಗೊಂಡ್ಳು, ನಮ್ಮ ಮಮ್ಮಿ ಆರೆಂಜ್ ಕಲರ್ ತೊಗೊಂಡ್ರು, ನಮ್ಮ ಅಕ್ಕ ಮೆಂತ್ಯ. ನೆಕ್ಸ್ಟ್ ನಾವು ಹೋಗಿದ್ದೆ ರಿಟರ್ನ್ ಗಿಫ್ಟಿಗೆ. ಸೊ ಇಲ್ಲಿ ಈ ಥರ ಬ್ಯಾಗ್ ನೋಡ್ದು. ಈ ಬ್ಯಾಗು ಎಲ್ಲರಿಗೂ ಇಷ್ಟ ಆಯಿತು. ಸೊ ಈ ಬ್ಯಾಗ್ನ 200 ಪೀಸಸ್ ಆಫ್ ಬ್ಯಾಗ್ನ ಪ್ಯಾಕ್ ಮಾಡೋಕ್ಕೆ ಹೇಳಿದ್ರು. ನೆಕ್ಸ್ಟು ನಮ್ಮ ಚಿಕ್ಕಿ ಪೋಸ್ ಕೊಡ್ತಿದ್ಲು ನನ್ನ ವಿಡಿಯೋ ಮಾಡಿ ಶರ್ಟ್ನ. ಸೊ ನಮ್ಮ ಅಕ್ಕನೂ ಪೋಸ್ ಕೊಡ್ದಂಗೆ ಇರ್ತಾಳೆ ಇವರೇ ಕೊಟ್ಟಮೇಲೆ. ಸೊ ಅವಳು ಪೋಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇಬ್ಬರು ನಿಂತ್ಕೊಂಡು ಪೋಸ್ ಕೊಟ್ಟರು. ಇಬ್ಬರು ಪೋಸ್ ತೊಗೊಂಡು ಅವಳು ಹೇಳಿದ್ಲು, ನನ್ನ ಫೋನ್ನೇ ನೋಡಿದೆ ತಲೆನೋವು ಬರುತ್ತೆ ಗೈಸ್ ಅಂತ. ನಾನು ಅಂದ್ಬಿಟ್ಟು ಅವ್ರ ಅಮ್ಮನ ಹತ್ರ ಹೋಗ್ಬಿಟ್ಟು ಕೇಳಿದೆ ಗೈಸ್, ಅವಳು ಫೋನ್ ನೋಡ್ತಾಳೆ ಅಂದ್ಬಿಟ್ಟು. ಅವ್ರ ಅಮ್ಮ ಹೇಳಿದ್ರು ಜಾಸ್ತಿ ಹೊತ್ತು ನೋಡ್ತಾಳೆ ಅಂದ್ಬಿಟ್ಟು. ಎಷ್ಟೊತ್ತವರೆಗೂ ಅಂತ ಕೇಳಿದ್ದಕ್ಕೆ ಬಿಟ್ಟರೆ ಮಲ್ಗೋವರೆಗೂ ನೋಡ್ತಾಳೆ ಅಂದರು. ಆಮೇಲೆ ನಾವು ರಿಟರ್ನ್ ಗಿಫ್ಟ್ಸಲ್ಲಿ ತುಂಬ ಎಂಜಾಯ್ ಮಾಡಿದ್ವು ಗೈಸ್, ಫನ್ ಮಾಡಿಕೊಂಡು. ನೆಕ್ಸ್ಟು ನಮ್ಮ ಚಿಕ್ಕಿಯಲ್ಲಿ ಒಂದು ಬ್ಲ್ಯಾಕ್ ಕಲರ್ ಬ್ಯಾಗ್ ತೊಗೊಂಡ್ಳು. ನೆಕ್ಸ್ಟು ಅಲ್ಲಿ ಕಾಣಿಸಿರೋ ವೈಟ್ ಬ್ಯಾಗ್ನ 150 ಬ್ಯಾಗ್ಸ್ ತೊಗೊಂಡ್ರು, ಕವರ್ಸ್ನ. ನೆಕ್ಸ್ಟು ನಾವು ಜ್ಯುವೆಲ್ರಿ ಶಾಪ್ಗೆ ಹೋಗೋಣ ಅಂದ್ಬಿಟ್ಟು ಜ್ಯುವೆಲ್ರಿ ಶಾಪಿಗೆ ಹೋಗೋಕ್ಕೆ ಶಾಪಿಗೆ ಹೋದೋ. ನೆಕ್ಸ್ಟು ಆ ಜ್ಯುವೆಲ್ರಿ ಶಾಪಲ್ಲಿ ಅವಣ್ಣ ನಮ್ಮ ಜೊತೆ ತಮಾಷೆ ಮಾಡ್ತಿತ್ತು. ಇರಲಿ ಅಂದ್ಬಿಟ್ಟು ನಾವೇನು ಮಾಡಿದ್ವು, ಬ್ಯಾಂಗಲ್ಸ್ ತೋರಿಸಿ ಅಂದ. ಬ್ಯಾಂಗಲ್ಸ್ನ ಅವರು ತೋರಿಸಿದ್ರು. ಬ್ಯಾಂಗಲ್ಸ್ ಎಲ್ಲ ಚೆನ್ನಾಗಿದ್ದು ಗೈಸ್, ಬಟ್ ಹೆವಿ ರೇಟ್ ಹೇಳಿದ್ರು. ಇರಲಿ ಅಂದ್ಬಿಟ್ಟು ನಮ್ಮ ಚಿಕ್ಕಿ ಹಾಕಿರೋ ಕೈಯಲ್ಲಿರೋ ಬಳೆ ಆ ಥರದ್ದು ಇವಳು ಒಂದು ನಮ್ಮ ಅಕ್ಕ ಒಂದು ತಗೊಂಡ್ರು. ನಮ್ಮ ಮಮ್ಮಿಗೆ ಪ್ಲೈನ್ ಬಳೆ ಸಿಗಲೇ ಇಲ್ಲ. ಸೊ ಎಲ್ಲರೂ ಒಂದೊಂದು ಥರ ಬಳೆ ತೊಗೊಂಡ್ರು. ನಮ್ಮ ಚಿಕ್ಕಿ ಮತ್ತು ರಂಜಿತಾ ಒಂದೇ ಥರ ಬಳೆ ತೊಗೊಂಡ್ರು. ನೆಕ್ಸ್ಟು ನಾವು ಕೇಳಿದ್ವು ಬೈತಲೆ ಬೆಟ್ಟು ಕೊಡಿ ಅಂದ್ಬಿಟ್ಟು. ಅವ್ರು ಬೈತಲೆ ಬೆಟ್ಟು ಕೊಟ್ಟರು, ಬಟ್ ಹೆವಿ ಕಾಸ್ಟ್ ಹೇಳಿದ್ರು, ಗೋಲ್ಡ್ ಮೆಟೆಡ್ಡು. ನೆಕ್ಸ್ಟು ನಾವು ಅಲ್ಲಿ ಚೆನ್ನಾಗಿ ನೋಡಿದಾಗ ಗೈಸ್ ಎಲ್ಲ ಸಖತ್ತಾಗಿತ್ತು. ಅವರಿಬ್ರದ್ದು ಪ್ಯಾಕ್ ಮಾಡಿಸ್ದು ಬ್ಯಾಂಗಲ್ಸ್ನೆಲ್ಲ ಪ್ಯಾಕ್ ಮಾಡಿಸಾದ್ಮೇಲೆ ನಾವು ಹೋಗಿದ್ದೆ ರಾಮ್ರಾಜ್ ಲಿಟಲ್ ಸ್ಟಾರ್. ಅಲ್ಲಿಗೆ ಯಾಕೆ ಹೋಗಿದ್ದು ಅಂದರೆ ನಮ್ಮ ಅಣ್ಣಂಗೆ ಪಂಚಶಲ್ಯ ತೊಗೊಳಕ್ಕೆ. ಸೊ ಅಲ್ಲಿ ಈ ಕಲರ್ ನಂಗೆ ಸಖತ್ ಇಷ್ಟ ಆಗಿತ್ತು, ಈ ಟಿ ಶರ್ಟ್ ಕಲರು. ಬಟ್ ನಮ್ಮ ಅಣ್ಣ ಬೇರೆ ಅಂಡಿದ್ದಂತೆ ಈ ಥರ ಕಲರ್ನ. ನಮ್ಮ ದೊಡ್ಡಮ್ಮನೂ ಈ ಕಲರ್ನ ಇಷ್ಟಪಡಲಿಲ್ಲ. ಸೊ ನಾವು ಕಲರ್ಸ್ ಕೇಳಿದ್ದು. ಅದರಲ್ಲಿ ಎಲ್ಲ ಕಲರ್ಸ್ ಇದ್ದವು ಗೈಸ್. ಇದರಲ್ಲಿ ಯಾವ್ಯಾವ ಕಲರ್ಸ್ ಇದ್ದವು ಅಂದರೆ ಗ್ರೀನ್, ಯೆಲ್ಲೋ, ಪಿಂಕ್, ಆಮೇಲೆ ಬ್ಲೂ ಇತ್ತು ಗೈಸ್. ಬ್ಲೂ ನಮ್ಮ ದೊಡ್ಡಮ್ಮಂಗೆ ಸಖತ್ ಇಷ್ಟ ಆಯಿತು. ಸೊ ಬ್ಲೂನೇ ತೊಗೊಂಡ್ರು, ಅವ್ರ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ಅದನ್ನು. ನೆಕ್ಸ್ಟು ನಾವು ಹೋಗಿದ್ದೆ ಸುದರ್ಶನ್ ಸಿಲ್ಕ್ಸಿಗೆ. ಸುದರ್ಶನ್ ಸಿಲ್ಕ್ಸಲ್ಲಿ ನಮ್ಮ ಚಿಕ್ಕಿ ಸೀರೆ ನೋಡಿದ್ಲು. ನಮ್ಮ ಮಮ್ಮಿ ಮತ್ತು ನಮ್ಮ ದೊಡ್ಡಮ್ಮ ಒಂದೇ ಥರ ಸೀರೆ ತೊಗೊಂಡ್ರು. ಇವಳಂತೂ ಸೀರೆ ನೋಡ್ತಾನೆ ಇದ್ಲು. ಆಮೇಲೆ ನೆಕ್ಸ್ಟು ನಾವು ಹೋಗಿದ್ದೆ ಮೆಟ್ರೋ ಸ್ಟೇಷನ್ಗೆ. ಮೆಟ್ರೋ ಸ್ಟೇಷನಲ್ಲಂತೂ ಹೆವಿ ರಶ್ ಇತ್ತು ಗೈಸ್. ನಿಂತ್ಕೊಳಕ್ಕೂ ಜಾಗ ಇರಲಿಲ್ಲ ಮೆಟ್ರೋದಲ್ಲಂತೂ. ಆದರೂ ಒಂದು ಸ್ವಲ್ಪ 3 ಜನರು ಒಂದೊಂದು ಟ್ರೈನಲ್ಲಿ ಬಂದಿದ್ದು. ನಾನು, ನಮ್ಮ ದೊಡ್ಡಮ್ಮ, ನಮ್ಮ ರಂಜಿತಾ ಒಂದು ಸೆಕ್ಷನ್ ಆದರೆ ನಮ್ಮ ಚಿಕ್ಕಿ ಒಂದು ಸೆಕ್ಷನ್ನು, ನಮ್ಮ ಮಮ್ಮಿ ಬೇರೆ ಟ್ರೈನಿಗೆ ಬಂದುಬಿಟ್ಟಿದ್ರು. ಆ ಲಗೇಜೆಲ್ಲ ಎಳ್ಕೊಂಡು ಹೋಗೋಷ್ಟರಲ್ಲಿ ಸಾಕಾಗ್ಬಿಟ್ಟಿತ್ತು. ನಮ್ಮ ಚಿಕ್ಕಿ ಲಗೇಜೆಲ್ಲ ಫುಲ್ಲು ಅಲ್ಲಿ ಸ್ಟಕ್ ಆಗ್ಬಿಟ್ಟಿತ್ತು ಡೋರಲ್ಲಿ ಈಚೆ. ಅವ್ರು ತಳ್ಳಿದ್ರಂದು ಅವಳಿಕ್ಕೆ. ನೆಕ್ಸ್ಟು ನಾನು ಅಲ್ಲೇ ಇದ್ದಿದ್ದು ಕಾಯಿನ್ಸ್ ತೊಗೊಳಕ್ಕೆ ಹೋದಾಗ ಅಲ್ಲಿಗೆ ಬಿಲ್ ಪೇ ಮಾಡ್ದೋ. ನಮ್ಮ ಅಕ್ಕ ಏನು ಮಾಡಿದ್ಲು ಗೊತ್ತಾ ಗೈಸ್, ಕಾಯಿನ್ಸ್ನ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ಲು. ಅಲ್ಲಿಗೆ ಹೋಗಿ ತಗೊಂಬಂದು ತಿರ್ಗಾ. ಆಮೇಲೆ ನಾವು ಎಲ್ಲರೂ ಸೇರಿಕೊಂಡು
ಅಲ್ಲೇ ಬ್ಯಾಗ್ಸ್ನೆಲ್ಲ ಇಕ್ಬಿಟ್ಟು ನಾನು ಕಾಯಿನ್ಸ್ ತೊಗೊಂಬರಕ್ಕೆ ಹೋದೆ. ಕಾಯಿನ್ಸ್ ತೊಗೊಂಡು ಬಟ್ ಅಲ್ಲಿ ಅಲ್ಲೂ 3-4 ಜನ ನಿಂತಿದ್ರು. ಸ್ವಲ್ಪ ಲೇಟ್ ಆಯ್ತು ಕಾಯಿನ್ಸ್ ತೊಗೊಳೋದ್ರು. ಅಲ್ಲೇ ಎಲ್ಲ ಕಾಯ್ತಿದ್ರು. ನಮ್ಮ ಅಕ್ಕ ನಾನೇನು ಮಾಡಿದೆ ಗೈಸ್, ನಂಗೆ ಗೊತ್ತಿರಲಿಲ್ಲ ದುಡ್ಡು ಮಡಿಕೋತಾಳೆ ಅಂದ್ಬಿಟ್ಟು ನಮ್ಮ ಅಕ್ಕ. ನಾನೇನು ಮಾಡಿದೆ, ನಮ್ಮ ಮೇಡಮ್ಮ ದುಡ್ಡು ಕೊಟ್ಟಿದ್ರು, ನಾನು ತೊಗೊಂಡು ಮಿಕ್ಕಿದ ಚೇಂಜ ನಮ್ಮ ದೊಡ್ಡಮ್ಮಂಗೆ ಕೊಡೋ ಬದಲು ನಮ್ಮ ಅಕ್ಕಂಗೆ ಕೊಟ್ಬಿಟ್ಟೆ. ಅವಳು ತೆಗೆದ್ಬಿಟ್ಟು ಬೆಳಿಗ್ಗೆ ಅಂತ ಯಾವ್ಯಾವ ದುಡ್ಡು ಬರುತ್ತೆ ನೋಡಿ ಗೈಸ್, ನಮ್ಮ ದುಡ್ಡು ಕೊಡೋದು, ಇವಳು ಖರ್ಚು ಮಾಡ್ಬಿಟ್ಟು ಮಿಕ್ಕಿದ ದುಡ್ಡನ್ನ ಜೋಬಲ್ಲಿ ಇಟ್ಕೊಳ್ಳೋದು. ಮಿನಿಮಮ್ ಅಂದರೆ ಬೆಳಿಗ್ಗೆ ಅಂತ 800 ರೂಪಾಯಿ, 800ರಿಂದ 900ವರೆಗೂ ಅವಳ ಹತ್ರನೇ ಇರ್ತದೆ ಗೈಸ್ ದುಡ್ಡು. ಅವಳು ಕೊಡ್ತಾಳಲ್ವೋ ಗೊತ್ತಿಲ್ಲ. ನೆಕ್ಸ್ಟು ನಾನು ಎಲ್ಲರೂ ಸೇರಿಕೊಂಡು ಕಾಯಿನ್ಸ್ ತೊಗೊಂಡು ಕಾಯಿನ್ಸ್ ಎಲ್ಲರಿಗೂ ಕೊಟ್ಟೆ. ಕಾಯಿನ್ಸ್ ಹತ್ರನ ತುಂಬ ಲೇಟ್ ಆಯಿತು ಗೈಸ್. ಬೆಳಗ್ಗೆ ಅಂತೂ ಏನೂ ರಶ್ಶೇ ಇರಲಿಲ್ಲ, ಮೆಟ್ರೋದಲ್ಲಿ ಆಗಲಿ ಬಸ್ಸಲ್ಲಿ ಆಗಲಿ. ನೈಟ್ ಆದರೆ ಗೈಸ್ ನನಗಂತೂ ಕೂತ್ಕೊಳ್ಳೋಕೆ ಸೀಟೇ ಸಿಗಲಿಲ್ಲ. ಲಾಸ್ಟ್ ಇನ್ನೇನು ಬಂದೇ ಬಿಡ್ತು ಅನ್ನೋಷ್ಟವಾಗ ಟ್ರೈನ್ ಸಿಕ್ತು. ಆವಾಗ ಅಲ್ಲಿ ಸೀಟ್ ಸಿಕ್ತು ಟ್ರೈನಲ್ಲಿ. ಸೊ ಆವಾಗ ಕೂತ್ಕೊಂಡು 1 ನಿಮಿಷ ಏನೋ. ಅದು ಬಿಟ್ಟರೆ ಬಸ್ಸಲ್ಲಂತೂ ಸೀಟೇ ಸಿಗ್ತಾ ಬಿಡಿ ನನಗೆ. ನೆಕ್ಸ್ಟು ಅಲ್ಲಿ ಕಾಯಿನ್ಸ್ ನನಗೆ ಬಂತು, ನನ್ನ ಟೈಮ್ ಬಂತು. ಸೊ ನಾನು ಹೋಗ್ಬಿಟ್ಟು ಕಾಯಿನ್ಸ್ ಇಸ್ಕೊಂಡೆ. ಸೊ ಆಮೇಲೆ ಎಲ್ಲರಿಗೂ ಕಾಯಿನ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ಟು ಆಮೇಲೆ ಹೋಗಿ ಚೇಂಜ್ ಇಸ್ಕೊಂಡೆ ನಾನು. ಸೊ ಈ ಕಾಯಿನ್ಸ್ ಡಿಸ್ಟ್ರಿಬ್ಯೂಷನಲ್ಲಿ ನಮ್ಮ ದೊಡ್ಡಮ್ಮಗೊಂದು, ನಮ್ಮ ಚಿಕ್ಕಿಗೊಂದು, ನಮ್ಮ ಮಮ್ಮಿಗೊಂದು, ನೆಕ್ಸ್ಟ್ ಲಾಸ್ಟ್ ನಮ್ಮ ಅಕ್ಕಂಗೊಂದು, ಆಮೇಲೆ ನನಗೊಂದು ಮಡಿಕೊಂಡೆ. ನೆಕ್ಸ್ಟು ಲಾಸ್ಟಿಗೆ ಹೋಗ್ಬಿಟ್ಟು ಚೇಂಜ್ ಇಸ್ಕೊಂಬಂದೆ. ನೆಕ್ಸ್ಟು ಯಾವಾಗ ಕಾಯಿನ್ಸ್ ಕೊಟ್ಬಿಟ್ಟು ನಾವು ಓದೋ ಗೈಸ್ ಮನೆಗೆ ಹೋಗೋಕ್ಕೆ ಅಂತ ಎಲ್ಲ ಹೊರಟು. ನೆಕ್ಸ್ಟು ನಮ್ಮ ಅಕ್ಕ ಇಲ್ಲೇ ಕಾಯಿನ್ ಬಿಟ್ಟಿದ್ದೆ ಗೈಸ್, ಇಲ್ಲಿ ಕಾಣಿಸ್ತಿದೆಯಾ, ಇಲ್ಲಿ ಇಕ್ತೀವಲ್ಲ ಗೈಸ್, ಅಲ್ಲೇ ಇಕ್ಬಿಟ್ಟು ಬಂದ್ಬಿಟ್ಟಿದ್ಲು. ಆಮೇಲೆ ಹೇಳಿದ್ಕೆ ಹೋಗಿ ತಗೊಂಡ್ಲು. ಅವಾಗ ಗೈಸ್ ಮೆಟ್ರೋದಲ್ಲಿ ಎಷ್ಟು ರಶ್ ಇತ್ತು ಅಂದರೆ ಗೈಸ್, ನನಗಂತೂ ಸಾಕಾಗೋಗಿತ್ತು. ಮೆಟ್ರೋ ಅಂತೂ ಗೈಸ್ ಸ್ವಲ್ಪ ಡೋರ್ ತೆಗೆದು ಬಿದ್ದೋಳ್ಬಿಡೋರು ನಾನು ಕೆಳಕ್ಕೆ. ಆಮೇಲೆ ನಮ್ಮ ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ. ಆಮೇಲೆ ಈ ಟ್ರೈನಿಂದ ಗ್ರೀನ್ ಟ್ರೈನಿಗೆ ಬೇರೆ ಚೇಂಜ್ ಆಗಬೇಕಿತ್ತು, ಮೈಸೂರು ಟ್ರೈನಿಂದ ಮಾತಾಬಾರ ಟ್ರೈನಿಗೆ. ಸೊ ನೋಡಿತಾ ಇದ್ದೀನಿ, ಇನ್ನೊಂದು ಸ್ಟ್ರೈಟ್ ಬಂದಿತ್ತು, ಅದರಲ್ಲಂತೂ ಕೇಳಲೇ ಹಿಡಿ ಹೆವಿ ರಶ್ ಇತ್ತು. ಸೊ ನಾವಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು, ಸೊ ಈ ಟ್ರೈನಲ್ಲಂತೂ ಹೋಗಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸ್ತು. ಅದಕ್ಕೆ ನಾವಾಗಿ ಕೂತ್ಕೊಂಡು ನೆಕ್ಸ್ಟ್ ಟ್ರೈನಲ್ಲಿ ಇನ್ನೂ ರಶ್ ಇತ್ತು, ಆದರೂ ಹೆಂಗೋ ತುರಿಕೊಂಡು. ಆಮೇಲೆ ಇನ್ನೊಂದು ಟ್ರೈನಲ್ಲಿ ನಮ್ಮ ಮಮ್ಮಿ ಬಂದರು. ನಾವು 3 ಜನ ಮಾತ್ರ ಒಂದು ಟ್ರೈನಲ್ಲಿ ಹೋಗಿದ್ದು ಗೈಸ್. ಬೆಳ್ಳಿಗೆ ಸುತ್ತಾಡಿ ಕಾಲು ನೋವು ಬಂದ್ಬಿಟ್ಟಿತ್ತು ನನಗಂತೂ. ಫುಲ್ಲು ಲೆಗ್ಗೆಲ್ಲ ಫುಲ್ಲು ಪೇನ್ ಬಂದ್ಬಿಟ್ಟಿತ್ತು. ಆಮೇಲೆ ನಮ್ಮ ಅಕ್ಕ ಎಲ್ಲರೂ ಬ್ಯಾಗ್ ಇಟ್ಕೊಂಡು ಓಡಾಡ್ತಿದ್ಲು ಲಾಸ್ಟ್ ಮೂಮೆಂಟಲ್ಲಿ. ಸೊ ಇದೇ ಥರ ವಿಡಿಯೋಗಾಗಿ ಲೈಕ್, ಶೇರ್, ಕಮೆಂಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ನನ್ನ ಫಸ್ಟ್ ವಿಡಿಯೋ. ಇದೇ ಥರ ಸಹಕರಿಸಿದ್ರೆ ಇನ್ನೂ ವಿಡಿಯೋಗಳು ಮಾಡ್ತಾಯಿರ್ತೀನಿ.